ಗೌರಿಬಿದನೂರು ಬಸ್ ನಿಲ್ದಾಣದಲ್ಲಿ ಮೂಲ ಸೌಲಭ್ಯಗಳ ಕೊರತೆ ತೀವ್ರವಾಗಿದ್ದು, ಪ್ರಸ್ತುತ ಬೇಸಿಗೆ ಆರಂಭವಾಗಿದ್ದು ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಮಹಿಳೆಯರಿಗೆ ವಿಶ್ರಾಂತಿ ಕೊಠಡಿಗಳಿದ್ದರೂ ಹದಗೆಟ್ಟಿವೆ. ಸ್ವಚ್ಛತೆ ಇಲ್ಲದೆ ವಿಶ್ರಾಂತಿ ಕೊಠಡಿಗಳ ಒಳಗೆ ಮೂಗು ಮುಚ್ಚಿಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದ್ದು, ಇದರ ಸಹವಾಸವೇ ಬೇಡವೆಂದು ಪ್ರಯಾಣಿಕರು ಅತ್ತ ಮುಖ ಮಾಡದಂತಾಗಿದೆ. ಮೂಲ ಸೌಕರ್ಯಗಳಿಲ್ಲದೆ ಪ್ರಯಾಣಿಕರು ಪರದಾಡುತ್ತಿರುವ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಅದನ್ನು ಸರಿಪಡಿಸಲು ಮಾತ್ರ ಮುಂದಾಗದಿರುವುದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗೌರಿಬಿದನೂರು ತಾಲೂಕಿನಲ್ಲಿ ಇದೊಂದು ಕರ್ಮಕಾಂಡ. ಸುಮಾರು ಒಂದು ದಿವಸಕ್ಕೆ 10,000 ಜನ ಬಂದು ಹೋಗುವಂಥ ಜಾಗ ಇದು ಬಸ್ ಸ್ಟ್ಯಾಂಡು. ಈ ಬಸ್ ಸ್ಟ್ಯಾಂಡಲ್ಲಿ ಇವತ್ತು ಕುಡಿಯೋ ನೀರು ಸುಮಾರು ವರ್ಷಗಳಿಂದ ಇಲ್ಲಿ ಕುಡಿಯೋ ನೀರಿಲ್ಲ. ಇವತ್ತು ಇಲ್ಲಿ ಬರೋಂಥ ರೈತರು, ಬಡವರು, ಸ್ಕೂಲಿನ ವಿದ್ಯಾರ್ಥಿಗಳು, ಕಾಲೇಜಿನ ವಿದ್ಯಾರ್ಥಿಗಳು ಅವ್ರು ನೀರು ಕುಡಿಬೇಕಂದ್ರೆ ಇಲ್ಲಿಂದ ಬಸ್ ಹತ್ತಿರ ಮನೆಗೆ ಹೋಗೋಕ್ಕೆ 2 ಅವರ್ ಬೇಕು. ಅವರು ಒಂದು ಬಾಟ್ಲ್ ತಗೊಬೇಕಂದ್ರೆ 10 ರೂಪಾಯಿ 12 ರೂಪಾಯಿ ಕೊಟ್ಟು ತಗೊಬೇಕು. ಏನು ಅವರೇನು ಕೇಳ್ತಾರೆ, ಕನಿಷ್ಠ ಪಕ್ಷ ಒಂದು ಗ್ಲಾಸ್ ನೀರು ಬಂದಿಲ್ಲ 2 ವರ್ಷ ಆಗಿದೆ. ಅವರು ಆಫೀಸರ್ ಕರೆದ್ರೆ ನಾವೇನು ಮಾಡೋಣ ಸರ್, ನಾವು ಕಂಪ್ಲೇಂಟ್ ಮಾಡ್ತಾನೆ ಇದ್ರೆ ಯಾರು ಬಂದು ಮಾಡ್ತಾನೆ ಅಂತ. ಇಲ್ಲಿ ಆಡಳಿತ ನಾನು ಏತ ನೀರಾವರಿ ತಗೊಂಬರ್ತೀನಿ, ನಾನು ಆ ನೀರು ತಗೊಂಬರ್ತೀನಿ, ಫಸ್ಟ್ ಈ ನೀರು ಕೊಡಿ ಫಸ್ಟ್ ಸಾರ್ವಜನಿಕರಿಗೆ, ಆಮೇಲೆ ಏತ ನೀರಾವರಿ ತಗೊಂಬರ್ತೀನಿ. ಯಾರಂತ ನಮ್ಮ ರಾಮಲಿಂಗಣ್ಣ ಸಾಹೇಬ್ ಮಾತಾಡಿದ್ದೇವೆ ಫೋನಾಗ, ಒಂದು ಕಮೆಂಟ್ ಕೊಡಪ್ಪ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಆಗ ನಾನು ಹೇಳೋದು, ಇಲ್ಲಿರೋಂಥ ಆಡಳಿತ ತಹಸೀಲ್ದಾರ್ ಇರ್ಬೋದು, ಇಲ್ಲ ನಗರಸಭೆ ಅಧ್ಯಕ್ಷ ಇರ್ಬೋದು, ಇಲ್ಲಾಂದರೆ ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರು ಡಾಕ್ಟ್ರ್ ಇರ್ಬೋದು, ಬಂದಲ್ಲಿದ್ದು ಹೋಟ್ಲ್ ಕೊಟ್ಟಿದ್ದಾರೆ, ಅದನ್ನು ಹೆಲ್ತ್ ಚೆಕ್ ಮಾಡಲಿಲ್ಲ, ಅಲ್ಲೇನು ಫುಡ್ ಮಾಡ್ತಿದ್ದಾರೆ ಅಂತ, ಅಲ್ಲಿ ಕೊಲೆಕ್ಷನ್ ನೀರು ಬಾತ್ರೂಮ್ ಇಲ್ಲ, ಆಚೆ ಕಡೆ ಬರ್ತಾಯಿದೆ. ಅವ್ನು ಯಾರೋ ಕಾಂಟ್ರಾಕ್ಟ್ ತಗೊಂಡಿದ್ದಾನೆ, ಕ್ಲೀನಿಂಗ್ ಇಲ್ಲ, ಜನಗಳು ಬಸ್ಗಳ ವ್ಯವಸ್ಥೆ ಇಲ್ಲ. ಇದು ಬೇರೆ ಅನುದಾನಗಳಲ್ಲ, ಇದು ಮೂಲಭೂತ ಸೌಕರ್ಯ ಅಂದರೆ ಇದು ಅರ್ಥ ಆಗಬೇಕು. ಅನುದಾನಗಳು ತಂದುಬಿಟ್ರೆ ಅಭಿವೃದ್ಧಿ ಆಗೋದಿಲ್ಲ. ಮೂಲಭೂತ ಸೌಕರ್ಯ ಅಂದರೆ ಜನಗಳಿಗೆ ಕಾಮನ್ ಆಗಿ ಡೈಲಿ ಬೆಳಗ್ಗೆ ಸಾಯಂಕಾಲ ಬೇಕಾಗಿರೋಂಥದ್ದನ್ನ ಮೂಲಭೂತ ಸೌಕರ್ಯ ಅಂತ ಹೇಳೋದು. ಬೇರೆ ಅನುದಾನ ತಗೊಂಬಂದು ನೀವು ಕಾಂಟ್ರಾಕ್ಟ್ ಮಾಡ್ಕೊಂಡು ಕಮಿಷನ್ ತಗೊಂಡಾಗ ನೀವು ಅನುದಾನ ತಗೊಂಬರೋದು, ಇದನ್ನ ಯಾರು ಮಾಡ್ತಾರೆ? ನಾನು ಈ ವಿಡಿಯೋ ಮುಖಾಂತರ ನಾನು ಕೇಳೋದು ಈ ಅಧಿಕಾರಿಗಳಿಗೆ, ನಾನು ಪರ್ಮಿಷನ್ ಕೊಟ್ಟರೆ ನಾನು ಓನಾಗಿ ನಾನು ಫ್ರೀಯಾಗಿ ನಾನು ವಾಟರ್ ಫಿಲ್ಟರ್ ಇಲ್ಲಿ ಹಾಕ್ತೀನಿ. ಪರ್ಮಿಷನ್ ಕೊಟ್ಟರೆ ಇದು ಆಲ್ ಔಟ್ ಬೇಕಾಗಿರೋ ಕ್ಲೀನು ಮಾಡ್ಕೊಡ್ತೀನಿ, ನಾನು ನೀಟಾಗಿ ಕ್ಲೀನ್ ಮಾಡಿ ಸ್ವಚ್ಛ ಮಾಡ್ಕೊಡ್ತೀನಿ. ಇವತ್ತು ದುಡ್ಡಿಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ನಮ್ಮ ಮಾತು ಯಾರು ಕೇಳಲ್ಲ ಅನ್ನಂಗಿರೋ ನಾನು ಅದು ಮಾಡ್ಕೊಡ್ತೀನಿ. ಯಾಕಂದ್ರೆ ಇಲ್ಲಿ ಬರೋಂಥವ್ರು ಬಡವರು. ಏನು ರೀ ಅಧಿಕಾರಿಗಳು ನೀವೇ ಕಣ್ಣು ಮುಚ್ಕೊಂಡಿದ್ದೀರಾ? ಬಡವ್ರ ಮಕ್ಕಳು, ರೈತರಿಂದ ಕಾಲು ಕಸ ನಿಮಗೆ. ಇಲ್ಲಿ ಯಾರು ಬರೋದಿಲ್ಲ, ಶ್ರೀಮಂತರ ಮಕ್ಳು ಯಾರು ಬರಲ್ಲ. ಹೇಳ್ತಾರಲ್ಲ ಮೀಡಿಯಾಗಳಾಗ, ಅಭಿವೃದ್ಧಿ 22 ವರ್ಷದ ಕಾಣ್ತದೆ ಅಭಿವೃದ್ಧಿ ಆಗ್ಬಿಟ್ಟದೆ. ಬೇರೆ 3 ವರ್ಷದಾಗ ಇಲ್ಲಿ ಕಾಣಿಸ್ತದೆ 3 ವರ್ಷ ಅಭಿವೃದ್ಧಿ. ನಿಮ್ಮ ಅಭಿವೃದ್ಧಿ ಕಾಂಬಿಟ್ಗಳು ಮಾಡ್ತಿರಲ್ಲ, ಕೆಲವು ಫೋನ್ಲಾಗ ಹೇಳ್ತಿರಲ್ಲ ಅಭಿವೃದ್ಧಿ ಆಗ್ಬಿಟ್ಟದಂತ. ಕಂಡ್ಬಿಟ್ಟು ನೋಡ್ರಿ ಬಂದು ಮಾತಾಡೋದು ಕಾಣಲ್ಲ ರೀ, ಬಡವರು ಕಾಣಲ್ಲ ಅಂದರೆ ಬಡವ್ರ ಮಕ್ಳು ಓಡಾಡೋಕೆ ಕಾಣಲ್ವಾ? ಅವ್ರ ಸಮಸ್ಯೆ ಕೇಳಿದ್ರೆ ಅವತ್ತು ಬಂದು 1 ದಿನ ಬಂದಿದ್ದು ಇಲ್ಲಿಗೆ ಸ್ಪಾಟ್ಗೆ. ಇವತ್ತು ನಾನು ಈ ಮೀಡಿಯಾ ಮುಖಾಂತರ, ಈ ಮಾಧ್ಯಮ ಮುಖಾಂತರ ಈ ವಾರ ಟೈಮ್ ಕೊಟ್ಟಿದ್ದೀನಿ. ವಾರದೊಳಗಡೆ ಕ್ಲೀನ್ ಮಾಡಲ್ಲ ಅಂದರೆ ನಾವೇನೇ ಕೈಯಿಂದ ದುಡ್ಡಾರು ಬರಲ್ಲ, ಕ್ಲೀನ್ ಮಾಡಿ ವಾಟರ್ ಫಿಲ್ಟ್ರ್ ನಾವೇ ಹಾಕ್ಕೊಡ್ತೀವಿ. ಅವರ ಮಿನಿಸ್ಟರ್ ಹೇಳಿದ್ದಾರೆ, ಒಂದು ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದ್ದಾರೆ. ಇಲ್ಲಿ ಸಂಬಂಧಪಟ್ಟದ್ದು ಯಾರಿದ್ದಾರೆ ಪಾಪ ಇಲ್ಲಿ ಇದ್ದಾರೆ, ಮೇಡಮ್ ಲೇಡೀಸ್ ಇದ್ದಾರೆ. ಅವ್ರು ಪಾಪ ಹೇಳಿದ್ದಾರೆ, 20 ಸರಿ ನಾವು ಹೇಳಿದೆ ಸರ್, ನಮಗೆ ಯಾರು ಇದು ಸ್ಟೆಪ್ ತಗೊಂಡು ಅವ್ರೇನು ಮಾಡೋಕ್ಕಾಗುತ್ತೆ? ಮೇಲಧಿಕಾರಿಗಳು ಇದು ಕೂಡಲೇ ಕ್ರಮ ತಗೊಂಡಿದ್ದು. ಬೇಸಿಗೆ ಆರಂಭವಾಗುವ ಜೊತೆಗೆ ಮಕ್ಕಳಿಗೆ ವಿವಿಧ ಪರೀಕ್ಷೆಗಳು ಆರಂಭವಾಗುತ್ತಿದ್ದು, ಇಂತಹ ಸಮಯದಲ್ಲಿ ಶೌಚಾಲಯ, ಕುಡಿಯುವ ನೀರು, ಸ್ವಚ್ಛತೆ ಸೇರಿದಂತೆ ಇತರೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಸಂಬಂಧಿಸಿದ ಅಧಿಕಾರಿಗಳು ಮುಂದಾಗಬೇಕಿದೆ. ಇಲ್ಲವಾದರೆ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಬೇಕಾಗುತ್ತದೆ ಎಂದು ಪ್ರಜ್ಞಾವಂತರು ಎಚ್ಚರಿಕೆ ನೀಡಿದರು. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು.